ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ. ಈ ಒಂದು ಗ್ರಾಮದ ರೈತರ ಆಸ್ತಿಗಳಿಗೆ ಹೋಗೋದಕ್ಕೆ ಇರ್ತಕ್ಕಂಥ ಒಂದು ರಸ್ತೆ. ಇದು ಒಬ್ರದ್ದು ಫಾರ್ಮ್ ಹೌಸ್. ಇದು ಅಡಿಕೆ ಮತ್ತು ಕೊಕೊನಟ್ಸ್ ಹಾಕ್ಕೊಂಡಿದ್ದಾರೆ. ಸೊ ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ಈ ಲ್ಯಾಂಡ್ಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥದ್ದು. ಇದು ಮನೆ ಕೂಡ ಇಲ್ಲೇ ಮಾಡಿಕೊಂಡು ಇಲ್ಲೇ ಇದ್ದಾರೆ. ಇದು ತೆಂಗು ನೋಡಿ, ಇಲ್ಲಿ ಕಲ್ಕಂಬ ಇದೆ ನೋಡಿ, ಇಲ್ಲಿಂದ ಈಚೆಗೆ ಈಗ ನಾನು ಹೇಳ್ತಕ್ಕಂಥ ಆಸ್ತಿ. ಇದ್ರ ಒಳಗಡೆ ಇದು ಒಟ್ಟು 2 ಎಕರೆ ಬೌಂಡ್ರಿ. 2 ಎಕರೆನಲ್ಲಿ ಒಂದು 100 ಕೊಕೊನಟ್ಸ್ ಇದೆ. ಅಣ್ಣ ಇಲ್ಲೇ ರೀ ಬಂದೆ. ಒಂದು 100 ಕೊಕೊನಟ್ಸ್ ಇದೆ. 1000-1100 ಅಡಿಕೆ ಇದೆ. ಅದ್ರ ಮಧ್ಯೆ ಒಳಗಡೆ ಸಪೋಟ ಆ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ. ಇದೇ ಎಂಟ್ರೆನ್ಸು. ಸ್ವಲ್ಪ ಕ್ಲೀನ್ ಮಾಡಬೇಕು, ಒಳಗಡೆ ಕ್ಲೀನ್ ಮಾಡಬೇಕು. ಇವರು ಕ್ಲೀನ್ ಮಾಡಿ ಇಟ್ಕೊಂಡಿಲ್ಲ. ಸುತ್ತ ಕಲ್ಕಂಬ ಆಗಿದೆ, ಫೆನ್ಸ್ ಆಗಿದೆ. ಯಾರೂ ಒಳಗಡೆ ಏನು ಉಗ್ಗಂಗಿಲ್ಲ, ಆ ಥರ ಇದೆ. ಆಯ್ತಲ್ಲ, ಇದೆಲ್ಲವೂ ಅಕ್ಕಪಕ್ಕದ ಈ ಗ್ರಾಮದ ರೈತರ ಆಸ್ತಿಗಳು ಇವೆಲ್ಲವೂ. ಈ ಕಡೆ ಬಾಳೆ, ಕೊಕೊನಟ್ಸು ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಸೊ ಇದು NH ಇಂದ ಒಂದು 1.5 ಕಿಲೋಮೀಟ್ರು ಅಥವಾ 2 ಕಿಲೋಮೀಟ್ರ್ ಅಂತರದಲ್ಲಾಗುತ್ತೆ. ಚಪರ್ ಬಸ್ ಸ್ಟ್ಯಾಂಡಿಂದ ಈ ಒಂದು ಆಸ್ತಿಗೆ ಚಪರ್ ಬಸ್ ಸ್ಟ್ಯಾಂಡಿಂದ ಈ ಆಸ್ತಿಗೆ ಒಂದು 16 ಆಗುತ್ತೆ ಅಂತ ಅನಿಸುತ್ತೆ. ನರಸೀಪುರ ಹೈವೇ ಇದೆಯಲ್ಲ, ಹೈವೇಯಿಂದ ಒಂದು 4 ಲ್ಯಾಂಡ್ ಬಿಟ್ಟರೆ ನಾನು ಹೈವೇನೆ. ಇದೇ ರೋಡಲ್ಲಿ ಒಂದು 4 ಲ್ಯಾಂಡ್ ಬಿಟ್ಟು ಹೋಯ್ತು ಅಂತಂದರೆ ಹೈವೇನೆ. ಸೊ ಈಗ ನಾವು ಊರ ಒಳಗಡೆಯಿಂದ ಹೋಗಬೇಕು. ಈಗ ನಾನು ಹಿಂದ್ಗಡೆ ಹೇಳ್ದಂಥ ಅಥವಾ ಈ ಒಂದು ರಸ್ತೆಯಿಂದನೇ ನೀವು ಎಂಟ್ರೆನ್ಸ್ ಆಗಬೇಕು. ಈಗ ನಾವು ಅಡ್ಲಾಗಿ ಹೋಗ್ತಾ ಇದ್ದೀವಿ. ಅಣ್ಣ ಹೊರಡಿ. ಅಕ್ಕಪಕ್ಕದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇಲ್ಲೇ ಸ್ಟೇ ಆಗ್ಬೋದು, ಏನು ಸಮಸ್ಯೆ ಇಲ್ಲ. ಇದು ಅಡ್ಲಾಗಿ ಈ ಒಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ನೀವು ಈ ಕಡೆಯಿಂದ ಬರಬಹುದು. ಇದು ಕೂಡ ರಸ್ತೆನೇ. ಇದು ರೆಕಾರ್ಡ್ ರಸ್ತೆನೇ, ಅದು ರೆಕಾರ್ಡ್ ರಸ್ತೆನೇ. ಆ ಕಡೆಯಿಂದನೇ ಬಂದರೆ ಉತ್ತಮ. ಇದೊಂದು ಸ್ವಲ್ಪ ಕ್ಲೀನ್ ಮಾಡೋ ಅಂತಿದ್ದಿದೆ ರೋಡ್ನ. ಅಂದರೆ ರಸ್ತೆ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ. ಅಕ್ಕಪಕ್ಕ ಎಲ್ಲರೂ ಮಾಡ್ತಾಯಿದ್ದಾರೆ ಕಾಪನ್ನ, ಯಾರೂ ಹಂಗೆ ಇಟ್ಕೊಂಡಿಲ್ಲ. ಯಾಕಂದರೆ ಇಲ್ಲಿ ಆಸ್ತಿ ಬೆಲೆ ಕೊಂಡೋಗಿದೆ. ಈ ಭಾಗ ಎಲ್ಲ ಸಿಕ್ಕಾಪಟ್ಟೆ ರೈಟು. ಈಗ ನಾನು ಹೇಳಿದಂಥ ಒಂದು ಆಸ್ತಿ ಈಗ ಇರ್ತಕ್ಕಂಥವ್ರು ಬಂದು ಒಕ್ಕಲಿಗೌಡರು. ಹಿಂಗಾಯ್ತಿರೋದು ಆಸ್ತಿ ಹಿಂದೆ. ಇದೆಲ್ಲ ಒಬ್ರಿಗೆ ಆಗಿರೋಂಥದ್ದು. ಜೊತೆಗೆ ಆ ಹಳ್ಳಿನೂ ಕೂಡ ಭಾಳ ಹತ್ತಿರ ಇದೆ. ಇಲ್ಲಿ ನೋಡ್ಕೊಳ್ಳಿ ನೋಡಿ, ಇದೇ ಊರು, ಇದೇ ಹೈವೇ ಈ ಕಡೆ ಕನಂಗಿದೆ ಹೈವೇ. ಸೊ ಹೈವೇಯಿಂದ ಇದೇ ರೋಡಲ್ಲಿ ಬಂದರೆ 1 ಕಿಲೋಮೀಟ್ರು ಅಂತ ಇಟ್ಕೊಳ್ಳಿ. ಅಡ್ಲಾಗಿ ಬಂದರೆ ಇದು ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕೂಲ್. ಇದು ಅಂದರೆ ಹೈವೇಗೆ ಹ್ಯಾಡ್ ಆದಂಗಿದೆ. ನೀವು ಈ ಕಡೆಯಿಂದನೂ ಬರ್ಬೋದು, ಆ ಕಡೆಯಿಂದನೂ ಬರ್ಬೋದು. 2 ಕಡೆಯಿಂದನೂ ರಸ್ತೆ ಇದೆ. ಯಾರ್ದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಇದು ಈಗ ನನಗೇನು ಅನಿಸ್ತಾ ಅಂತ
ಅಂತ ಅನಿಸುತ್ತೆ ಅಂದರೆ ಈಗ ಅಲ್ಲಿ ಈಗ ನಾನೇನು ಈ ಒಂದು ನೋಡಿ ಇದು ರಸ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಎಂಟ್ರೆನ್ಸಲ್ಲಿ ಇನ್ನೊಬ್ಬರ ಆಸ್ತಿ ಅಂತ ಅನಿಸುತ್ತೆ ನನಗೆ. ಈ ನೋಡಿ ಎಂಟ್ರೆನ್ಸಲ್ಲಿ ಇನ್ನೊಬ್ಬರ ಆಸ್ತಿ, ಇದು ಹೋಗ್ತಾ ಹೋಗ್ತಾ ಇದು ರೋಡ್ ಆಗಿದೆ. ಬಟ್ ಯಾವ ಥರ ಆಗಿದೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೋಡಿ ಇದೇ ಹೈವೇ. ಟಿ ನರಸೀಪುರ ಬಸ್ಸು ಮೈಸೂರು ಹೈವೇ. ನೋಡಿ ಇದೇ ಹೈವೇ. ಅಲ್ಲಿ ನೋಡಿ ಬಡಾವಣೆ ಆಗಿದೆ ನೋಡಿ ಹೊಸದು. ಸೊ ಈ ಲೊಕೇಶನಿಂದ ಸ್ಪಾಟ್ಗೆ ಎಕ್ಸಾಕ್ಟಾಗಿ ಒಂದಾಗುತ್ತೆ, ಸ್ಪಾಟ್ಗೆ ಒಂದಾಗುತ್ತೆ. ಇದೇ ಹೈವೇ. ಇವರು 1 ಎಕರೆಗೆ 1,40,00,000 ಹೇಳ್ತಾ ಇದ್ದಾರೆ. 1 ಎಕರೆಗೆ 1,40,00,000 ನೆಗೋಷಿಯಬಲ್ ಆಗ್ಬೋದು. ಬಟ್ ಎಷ್ಟಾಗುತ್ತೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಯಾಕಂದರೆ ಕೋಟಿಗಟ್ಟಲೆ ವ್ಯವಹಾರ ಅಲ್ವಾ, ನಾವು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು.